ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ. ಫ್ರೆಂಡ್ಸ್, ಈ ಒಂದು ಚಳಿಗಾಲ ಬಂತು ಅಂತ ಹೇಳಿದರೆ ನಮ್ಮ ಒಂದು ಸ್ಕಿನ್, ಫೇಸ್ ಮತ್ತು ಕೈ ಕಾಲೆಲ್ಲ ಒಂಥರ ಒಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಅದಕ್ಕೆ ವ್ಯಾಸ್ಲಿನ್, ಕೊಬ್ಬರೆಣ್ಣೆ ಈ ಥರ ಎಲ್ಲ ಏನೇನೋ ಹಚ್ಚಿ ನಾವು ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ತಿರ್ತೀವಿ. ಅದೇ ಥರ ಮರಗಳು ಕೂಡ ಬಿಸಿಲಿಗೆ ಅದು ಡ್ಯಾಮೇಜ್ ಆಗ್ತಿರುತ್ತೆ. ಅದರಲ್ಲೂ ಅಡಿಕೆ ಮರಗಳು, ಅದ್ರ ಕಾಂಡಗಳು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಂಟರ್ ಸೀಸನ್ನಲ್ಲಿ ಅಂದರೆ ಚಳಿಗಾಲದಲ್ಲಿ ನೀವು ಸುಣ್ಣವನ್ನು ಅಡಿಕೆ ಮರಗಳಿಗೆ ಹೊಡಿಲೇಬೇಕು. ಈ ಒಂದು ಚಳಿಗಾಲದ ಬಿಸಿಲಿಗೆ ಮರಗಳು ಒಡೆದೋಯ್ತು ಅಂತ ಹೇಳಿದರೆ ಅದ್ರ ಕಾಂಡ ಮತ್ತೆ ಕೂಡೋದಿಲ್ಲ. ಅದರಿಂದ ನಿಮ್ಮ ಒಂದು ಅಡಿಕೆ ಮರದಲ್ಲಿ ಏನು ಇಳುವರಿ ಬಿಡುತ್ತಲ್ಲ, ಅಡಿಕೆ ಬಿಡುತ್ತಲ್ಲ, ಆ ಇಳುವರಿ ಕೂಡ ನಿಮಗೆ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಈ ಒಂದು ವಿಂಟರ್ ಸೀಸನ್ನಲ್ಲಿ ಮರಗಳನ್ನು ಸುಣ್ಣ ಹಚ್ಚಿ ಕಾಪಾಡಬೇಕು. ಈ ಒಂದು ಸುಣ್ಣಕ್ಕೆ ನೀವು ಬೇಕಾದರೆ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಹಚ್ಬೋದು. ಅದರಿಂದ ಚೆನ್ನಾಗಿ ಮರಕ್ಕೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟೇ. ಇಲ್ಲಿ ನಾನು ಸುಣ್ಣವನ್ನು ತೊಗೊಂಡಿದ್ದೀನಿ. ಒಂದು 2 ಡೇಸ್ ಮುಂಚೆನೇ ನೆನೆಸಿ ಅದನ್ನು ಚೆನ್ನಾಗಿ ಇಟ್ಟಿದ್ದೆ. ಸೊ ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಮರಗಳಿಗೆ ಹಚ್ತಾ ಇದ್ದೀನಿ, ಮತ್ತು ಬೇರೆಯವರು ಕೂಡ ಹಚ್ತಾ ಇದ್ದಾರೆ. ಸೊ ಈ ರೀತಿ ನಾನು ಅಡಿಕೆ ಮರಗಳನ್ನು ಚಳಿಗಾಲದಲ್ಲಿ ಕಾಪಾಡ್ತೀನಿ. ನೀವು ಕೂಡ ಕಾಪಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹಾಗೆ ನನ್ನ ಒಂದು ಚಾನಲ್ ಬಿಂದಾಸ್ ಕರ್ನಾಟಕ ಪೇಜನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.